ಹ್ಯಾವಿಂಗ್ ಪೂರಿ ಇನ್ ಗಾಜಾ ಸಾಗು ಆ್ಯಂಡ್ ಈ ಪೂರಿ ಕೂಡ ತುಂಬ ಗಟ್ಟಿಯಾಗಿದೆ ಗೈಸ್, ಅಂದರೆ ದಪ್ಪ ಇದೆ. ಅದ್ರ ಜೊತೆ ಸಾಗು ಮಾತ್ರ ಕ್ರೇಜ್ ಆಗಿದೆ. ಹೆಲೋ ಗೈಸ್, ಈಗ ತಾನೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇರೋವಂಥ ಜಾಗ ಕೀ ಮಾನೆಸ್ಟ್ರಿ. ನಾವೀಗ ಕೀ ಮಾನೆಸ್ಟ್ರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಟ್ರಾವೆಲ್ ಮಾಡೋದು ಇವತ್ತು ಬಂದ್ಬಿಟ್ಟು ತುಂಬ ರಿಸ್ಕಿ ಆಗಿದೆ, ಯಾಕಂದರೆ ಇವತ್ತು ಬೆಳಗ್ಗೆನೇ ತುಂಬ ಒಂದು -20 ಇದಿತ್ತು. ಸೊ ಅದರಿಂದ ಸ್ನೋಫಾಲ್ ಆಗಿದೆ. ಸೊ ಸ್ನೋಫಾಲ್ ನೋಡ್ಬೋದು ನೀವೇ. ಆ್ಯಂಡ್ ಬ್ರೋ, ಸ್ನೋಫಾಲ್ ಹೆಂಗಿತ್ತು ಬೆಳಗ್ಗೆ? 7 days. ನಾವು ಆ್ಯಕ್ಚುಲಿ 10 days ಟ್ರಿಪ್ಪಲ್ಲಿ ಈಗ ನಾವು ಬಂದ 6 to 7 days ಆಗಿದೆ. 7 days ಆದಮೇಲೆ ಇವತ್ತೇ ಫಸ್ಟ್ ಟೈಮ್ ನಾವು ಸ್ನೋಫಾಲ್ ನೋಡಿದ್ದು. ತುಂಬ ಖುಷಿ ಆಯಿತು. ಸ್ನೋ ಅಂದರೆ ಮಳೆ ಬೀಳೋದು ಮಾತ್ರ ನೋಡಿದ್ದೀವಿ ನಮ್ಮೂರ ಕಡೆ, ಇಲ್ಲಿ ಮಳೆ ಥರ ಸ್ನೋ ಬೀಳೋದು ನೋಡಿದ್ದು ಇವತ್ತೇ ಫಸ್ಟ್ ಟೈಮ್. ಆ್ಯಂಡ್ ನೋಡಿ, ಬೆಳಗ್ಗೆ ಬಿದ್ದಿರೋಂಥ ಸ್ನೋ ಇದು. ಇಲ್ಲಿ ಇದು ನಮ್ಮ ಹೋಟೆಲ್ ಹತ್ರ ಬಿದ್ದಿರೋಂಥ ಸ್ನೋ. ಆ್ಯಂಡ್ ಈಗ ಇಲ್ಲಿ ಟ್ರಾವೆಲ್ ಮಾಡೋದು ಒಂದು ಸ್ವಲ್ಪ ರಿಸ್ಕಿ ಆಗಿದೆ, ಯಾಕಂದರೆ ಸ್ನೋ ಎಲ್ಲ ಕಡೆ ಇರುತ್ತೆ. ಆ್ಯಂಡ್ ಟೈರ್ಸ್ ಕೂಡ ಜಾರುತ್ತಂತೆ TTವು. ಸೊ ಆದರೂ ನಮ್ಮ ಅಶೋಕ್ ಬೈ ಇದ್ದಾರಲ್ಲ, ನಮ್ಮ ಡ್ರೈವರ್ ಅಶೋಕ್ ಬೈ ಇದ್ದಾರೆ. ಅವರು ಬನ್ರಿ ಏನೇ ಆಗಲಿ ನಾನು ಕರ್ಕೊಂಡು ಹೋಗ್ತೀನಿ ಅಂತವ್ರೆ. ಆ್ಯಂಡ್ ಅವ್ರು ಇಲ್ಲೇ ಕುತ್ಕೊಂಡವ್ರೆ. ಅಶೋಕ್ ಬೈ, ಮೇರಾ ವ್ಯೂವರ್ಸ್ಗೂ ಹಾಯ್ ಬೋಲೋ. ಹಾಯ್. ಇವ್ರು ನಮ್ಮ ಅಶೋಕ್ ಬೈ, ಇವರೇ ನಮಗೆ ನಮ್ಮ ಕಡೆ ಥರ ಡ್ರೈವರ್ ಅಂತ ಅನ್ನಲ್ಲ. ಈ ಕಡೆ ಅವರು ಡ್ರೈವರ್ನ ಕೂಡ ಆಚೋ ಅಂತ. ಅವರು ಡ್ರೈವರ್ ಅನ್ನಲ್ಲ, ಆಚೋ ಅಂತಾರೆ. ನಮ್ಮ ಆಚೋ ಅಶೋಕ್ ಬೈ ಫ್ರೆಂಡ್ಲಿ, ತುಂಬ ಕ್ರೇಜಿ, ನೆಕ್ಸ್ಟ್ ಲೆವೆಲ್ ಕ್ರೇಜಿ. ನಮ್ಮ ಅಶೋಕ್ ಬೈ ನೋಡಿ ಪೀಸಾಗಿ ಕುತ್ಕೊಂಡಿರ್ತಾರೆ ಆರಾಮಾಗೆ. ಸಾಯಂಕಾಲ ಆದರೆ ಫುಲ್ ಪೀಸ್ ಹಾಕ್ತಾರೆ. ಸಾಯಂಕಾಲ ಫುಲ್ ಪೀಸು, ಬೆಳಗ್ಗೆನು ಪೀಸು. ಮುಖಿ ಬೈ, ಹಲೋ. ಹಾಯ್. ಬೆಳಗ್ಗೆನೆ ಸ್ನೋಫಾಲ್ ನೋಡಿದ್ವಿ. ಬಂದಾಗಿಂದ ಎಲ್ಲೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ಸ್ನೋಫಾಲ್ ನೋಡಿದ್ವಿ. ಒಂಥರ ಚೆನ್ನಾಗಿದೆ. ಬ್ರೋಕನ್ ಹಾರ್ಟ್, ನಾನೇ ಅದನ್ನು ಮಾಡಿದ್ದು. ಮೈ ಹಾರ್ಟ್ ಈಸ್ ಬ್ರೋಕನ್. ರಾಜಾ ಬೈ, ಬ್ರೋಕನ್ ಹಾರ್ಟ್ ಹೆಂಗೆ ಮಾಡಿದ್ವಿ ನೋಡೋದಲ್ಲ, ನೋಡಿದ್ ನಾವು ಹೆಂಗೈತೆ ಗೈಸ್. ಈಗ ಇಲ್ಲೊಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ. ಅದ್ರ ಮೊದಲು ಇಲ್ಲಿ ಸ್ನೋ ಹೆಂಗಿದೆ ಅಂತ ನೀವೇ ನೋಡಿ. ಇಲ್ಲಿ ತುಂಬ ಸ್ನೋ. ಆ್ಯಂಡ್ ಇಲ್ಲಿ ಸ್ನೋ ಮ್ಯಾನ್ನ ಮಾಡ್ತಾರೆ ಎಲ್ಲರೂ. ಗೈಸ್, ಈಗ ನಾವು ಚೀಚಮ್ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ. ಈ ಕೆಳಗಡೆ ಎಷ್ಟು ಆಳ ಇದೆ ಅಂತ ನೋಡೋಕೆ ಹೋದ್ವಿ. ನಮಗೇನಂತೂ ನೋಡೋಕ್ಕಾಗಲಿಲ್ಲ, ಭಯ ಆಗೋಯ್ತು ನೋಡೋಷ್ಟೊತ್ತಿಗೆ. ಝೂಮ್ ಕ್ಯಾಮ್ರಾನ ಕೆಳಗಡೆ ಬಿಡ್ಬೇಕಷ್ಟೇ. ಆ ಕ್ಯಾಮ್ರಾನ ಬಿಡೋಷ್ಟು ಗುಲಾಬ್ ಜಾಮೂನ್ಲೆಲ್ಲ ಏನೇಳ ಗಲಗಲ 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 ಹಿಂಗೆ ಅನಿಸ್ತು ನೋಡಿದ ತಕ್ಷಣ. ಡೈರೆಕ್ಟ್ ಇದು ವೈಕುಂಠ ಏಕಾದಶಿ. ಆ್ಯಂಡ್ ಗೈಸ್, ದಿಸ್ ಈಸ್ ದ ಚೀಚಮ್ ಬ್ರಿಡ್ಜ್. ಆ್ಯಂಡ್ ಆ ಕಡೆಗೆ ನೋಡಿದ್ರೆ ಭಯ ಆಗುತ್ತೆ, ಈ ಕಡೆ ನೋಡಿದ್ರೂ ಭಯ ಆಗುತ್ತೆ. ಯಾವ ಕಡೆ ನೋಡಿದೆ ಸ್ಟ್ರೈಟ್ ನೋಡ್ಕೊಂಡು ಹೊರಟೋಗ್ಬಿಡ್ತೀನಿ. ಅಲ್ಲೊಂದು ಕೆಫೆ ಇದೆ, ಹೋಗಿ ಹೊಟ್ಟೆ ಹಸಿತದೆ ಅನ್ನೋದು ತಿನ್ನಬೇಕು. ಆ್ಯಂಡ್ ಗೈಸ್, ಈ ಬ್ರಿಡ್ಜ್ ಬಂದ್ಬಿಟ್ಟು ಇಂಡಿಯಾಸ್ಟ್ ಹೈಯೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಅಂತೆ. ಇದು ಇಂಡಿಯಾಸ್ಟ್ ಹೈಯೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್. ನನಗೂ ಅನಿಸ್ತಾ ಇದೆ, ತುಂಬ ದೊಡ್ಡದಾಗಿದೆ ಬ್ರಿಡ್ಜ್ ಮಾತ್ರ. ನೋಡಿ, ಚೀಚಮ್ ಬ್ರಿಡ್ಜ್. ಆ್ಯಂಡ್ ದ ವ್ಯೂ ಕೂಡ ಅಷ್ಟೇ ತುಂಬ ಕ್ರೇಜಿ ಆಗಿದೆ. ವ್ಯೂ ನಿಮಗೆ ತೋರಿಸ್ತೀನಿ ಹಂಗೆ. ಈ ಚೀಚಮ್ ಬ್ರಿಡ್ಜ್ ಬಂದ್ಬಿಟ್ಟು ಏಷ್ಯಾಸ್ ಬಿಗ್ಗೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಇದು. ಆ್ಯಂಡ್ ಇದ್ರ ವ್ಯೂ ನೀವು ನೋಡ್ಬೋದು. ಇದ್ರ ಕೆಳಗಡೆ ಕೂಡ ಅದು ನೋಡೋಕ್ಕಾಗಲ್ಲ ಬಿಡಿ, ತುಂಬ ಧೈರ್ಯ ಬೇಕಲ್ಲಿ ನೋಡೋಕ್ಕೆ ಬಗ್ಗೆ. ಆ್ಯಂಡ್ ದಿಸ್ ಈಸ್ ದ ಚೀಚಮ್ ಬ್ರಿಡ್ಜ್, ದ ಏಷ್ಯಾಸ್ ಬಿಗ್ಗೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್. ಓಕೆ, ಹೆಲೋ ಗೈಸ್. ಈಗ ತಾನೇ ಮ್ಯಾಗಿ ತಿನ್ಕೊಂಡು, ಮ್ಯಾಗಿ ತುಂಬ ಚೆನ್ನಾಗಿತ್ತು. ಇಲ್ಲಿ ಚೆನ್ನಾಗಿತ್ತಲ್ಲ ಈ ಕೋಲ್ಡ್ಗೆ. ಕಾಫಿ, ಒಂದು ಮ್ಯಾಗಿ. ನಾವು ನಾರ್ತ್ ಸೈಡ್ ಬಂದ್ರಿ ಅಂದರೆ ಮ್ಯಾಗಿ ಈಸ್ ಅವರ್ ಡಿನ್ನರ್, ಲಂಚ್, ಬ್ರೇಕ್ಫಾಸ್ಟ್, ಎವ್ರಿಥಿಂಗ್ ಮ್ಯಾಗಿ ಒಂದೇ ಗಟ್ಟಿ ಗೈಡ್ಸ್ ಇಲ್ಲಿ. ಅದು ಬಿಟ್ರೆ ಇನ್ನೇನು ಸ್ನೋ ತಿನ್ನೋಕ್ಕಾಗುತ್ತಾ? ನಾವು ಹೇಳಿ, ನೀವೇ ಸ್ನೋ ತಿನ್ನೋ. ನಾವು ಹೇಳ್ಬೇಕಪ್ಪ, ಅವ್ರು ಹೇಳಿದ್ರು ಅಂದ್ರೆ. ಗೈಸ್, ಒಂದು ಇಂಪಾರ್ಟೆಂಟ್ ಥಿಂಗ್, ಇಂಥ ಪ್ಲೇಸ್ಗಳಲ್ಲಿ ಬರೋದು ಮಾತ್ರ ನಮ್ಮ ಮೇಲಿದೆ. ವಾಪಸ್ ಹೋಗ್ತೀರಿ ಅನ್ನೋದು ನಿಜವಾಗ್ಲೂ ಗ್ಯಾರಂಟಿ ಇಲ್ಲ. ಬಟ್ ಸ್ಪಿಟಿ ವ್ಯಾಲಿ ಅನ್ನೋದು ಈ ಕಡೆ ಬಂದಾಗ ಡೇಂಜರ್ ಪ್ಲೇಸ್ ಬಟ್ ಬ್ಯೂಟಿಫುಲ್ ಪ್ಲೇಸ್. ಬ್ಯೂಟಿಫುಲ್ ಪ್ಲೇಸ್ ಆಲ್ಸೋ ಡೇಂಜರ್ ಪ್ಲೇಸ್ ಕೂಡ.
ನೀವು ಇಲ್ಲಿ ಬರಬೇಕು ಅಂದರೆ ನಾನು ನೆನ್ನೆ ಹೇಳಿದೆ ಲಾಗಲ್ಲಿ ನಾವು ತುಂಬ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಒಂದು 10 to 15 ಮಿನಿಟ್ಸ್ ನಾವು ಲಾಗ್ ಮಾಡ್ಬೋದು, ಅದು ಬೋರ್ ಆಗುತ್ತೆ ಜನಗಳಿಗೆ ಈಗ. ಆ್ಯಂಡ್ ನೀವೇನಾದರೂ ಸ್ಪಿಟಿ ವ್ಯಾಲಿ ಬಂದಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಐ ಫಿಸ್ಟ್. And we are going to Key Monastery. ಎಲ್ಲಿಗೆ ಹೋಗ್ತಾ ಇರೋದು? Key Monastery. ವಿ ಆರ್ ಇನ್ ದ ಕೀ ಮಾನೆಸ್ಟ್ರಿ. ಈಗ ನಾವು ಕೀ ಮಾನೆಸ್ಟ್ರಿ ಇದೆ, ಇಲ್ಲಿ ಆಲ್ರೆಡಿ ಸ್ನೋಫಾಲ್ ಆಗ್ತಾಯಿದೆ. ಆ್ಯಂಡ್ ದಿಸ್ ಇಸ್ ದ ಕೀ ಮಾನೆಸ್ಟ್ರಿ. ಆಲ್ರೆಡಿ ಇಲ್ಲಿ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ ಗೈಸ್. ದಿಸ್ ಇಸ್ ಕಾಲ್ಡ್ ಎಸ್ ಕೀ ಮಾನೆಸ್ಟ್ರಿ. ಇನ್ನು ಕೀ ಮಾನೆಸ್ಟ್ರಿ ಅಂತಾರಂತೆ. ನೋಡ್ತಾ ಇರುವ ಸ್ನೋಫಾಲ್ ಹೆಂಗೆ ಬೀಳ್ತೈತೆ. ರಾಜಾ ಬೈ, ಚಳಿ ಹೆಂಗಿದೆ ಇಲ್ಲಿ? ಆಗ್ತಾ ಇಲ್ಲ, ಫುಲ್ ವಿಂಡೋ. ಹಾಂ, ಸ್ನೋಫಾಲ್ ಆಗ್ತಾ ಇದೆ, ನೆಕ್ಸ್ಟ್ ಲೆವೆಲ್. ಅದೇ ಸ್ಪೆಕ್ಸ್ ಹಾಕಿದೆ, ಕಾಣಿಸ್ತೈತಾ? ಇದೇ ಗೈಸ್ ಕೀ ಮಾನೆಸ್ಟ್ರಿ ಬಿಲ್ಡಿಂಗ್. ಇವಾಗ ಅದರದ್ದು ವ್ಯೂ ಪಾಯಿಂಟ್ ನೋಡಬೇಕಂದ್ರೆ ನಾವು ಇನ್ನು ಮುಂದೆ ಹೋಗಬೇಕು. ಈಗ ಅಲ್ಲೋಗಿ ಅದರದ್ದು ವ್ಯೂ ಪಾಯಿಂಟ್ ನೋಡೋಣ, ಕೀ ಮಾನೆಸ್ಟ್ರಿದು ವ್ಯೂ ಪಾಯಿಂಟ್ ಹೆಂಗಿದೆ ಅಂತ. ಆ್ಯಂಡ್ ಗೈಸ್ ಇಲ್ಲಿ ತುಂಬಾ ಚಳಿ. ಈಗ ಸ್ನೋಫಾಲ್ ಬೇರೆ ಸ್ಟಾರ್ಟ್ ಆಗಿದೆ. ಮುಖಿ ಬೈ ಹೆಂಗಿದೆ ಚಳಿ? ಸ್ನೋಫಾಲ್ ಎಲ್ಲ ಮಾತಿಲ್ಲ ಏನಿಲ್ಲ. ಮೊದಲೇ ಸ್ನೋ ಕಾಲಿಟ್ಟ ಕಡೆ ಎಲ್ಲ ಜಾರ್ತಾ ಇದೆ. ಇಲ್ಲೋಡು ಮುಂದೆ ವ್ಯೂ ನೋಡು. ಇದಂತೂ ಸ್ವರ್ಗ ಬಿಡಿ. ಕೈ ಅದರದೈತೆ ನನಗೆ. ದಿಸ್ ಇಸ್ ಅ ವ್ಯೂ ಆಫ್ ದ ಕೀ ಮಾನೆಸ್ಟ್ರಿ ಗೈಸ್. ಇದೇ ಒಂದು ಕೀ ಮಾನೆಸ್ಟ್ರಿ. ನಾವು ಇಲ್ಲಿ ಬಂದರೆ ಪರ್ಫೆಕ್ಟ್ ವ್ಯೂ ಸಿಗುತ್ತೆ. ಇಲ್ಲಿ ಈ ಬಿಲ್ಡಿಂಗಿನ ಟಾಪಲ್ಲಿ ಇಲ್ಲಿ ಕೀ ಮಾನೆಸ್ಟ್ರಿ ಇರೋದು. ಗೈಸ್ ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಇಲ್ಲಿ ಸ್ನೋಫಾಲ್ ಸ್ಟಾರ್ಟ್ ಆಗೈತೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಕಾಜಾ ನಾವು. ನೋಡಿ ಸ್ನೋಫಾಲ್ ಕೂಡ ತೋರಿಸ್ತೀನಿ. ಆ್ಯಂಡ್ ಗೈಸ್ ನಾವು ಇಲ್ಲಿಂದ ಈಗ ನಮ್ಮ ಹೋಟೆಲ್ಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಸುಸ್ತಾಗ್ಬಿಟ್ಟೈತೆ. ಒಂಚೂರು ಹಿಂದೆಯಿಂದನೇ ಇಲ್ಲಿವರೆಗೂ ಹತ್ತಿದ್ದು. ಆ್ಯಂಡ್ ಅಕ್ಕಿ ಬ್ರೋ ಅಂತೂ ಕುತ್ಕೊಂಡ್ಬಿಟ್ಟಿದ್ದಾರೆ ಚಳಿಗೆ ಆಗದೆ. ಬ್ರೋ ಹೇಳಿ ಬ್ರೋ. ಫ್ರೆಂಡ್ಸ್, ಇದು ಬಂದು ಲಾಜಾ ಕೀ ಮಾನೆಸ್ಟರಿ ಅಂತ. ನಾವು 10 ದಿವಸದಿಂದ ನೋಡಿರೋ ಜಾಗಗಳಲ್ಲಿ ಈ ಜಾಗ ಮಾತ್ರ ತುಂಬ ಕ್ರೇಜಿ ಇದೆ. -22 ಇದೆ ಇಲ್ಲಿ. ಲೈವ್ ಸ್ನೋಫಾಲ್ ಆಗ್ತಿದೆ, ನೋಡ್ಬೋದು ನೀವೆಲ್ಲ. ಮುಂದೆ ಹೋಗ್ತೈತೆ. ಕ್ರೇಜಿ ಅಂದರೆ ಕ್ರೇಜಿ ಲೈಫಲ್ಲಿ. ಹಬ್ಬ ಈ ಥರ ಕೋಲ್ಡು ಒಂದು ದಿವಸ ಅಷ್ಟೇ ತಾನೆ, ಊರಿಗೆ ಹೋಗ್ಮೇಲೆ ಬಿಸಿನೇ ಬರಬೇಕು, ತಟ್ಕೊಬೇಕು. ಕ್ರೇಜಿ ಲೈಫ್ ಇದೆ ಇಲ್ಲಿ. ಬನ್ನಿರಿ, ಎಂಜಾಯ್ ಮಾಡಿ. ಪ್ರತಿಯೊಬ್ಬರು ಸ್ಪಿಟಿ ವ್ಯಾಲಿನ ನೋಡಿ. ಗೈಸ್ ನಾವು ಬಂದು 7 ಡೇಸ್ ಆಯಿತು ಟ್ರಿಪ್ಗೆ. ದಿಸ್ ಇಸ್ ದ ಬೆಸ್ಟ್ ಡೇ. ಯಾಕಂದರೆ ತುಂಬ ಸರಿ ಸ್ನೋಫಾಲ್ ನೋಡಿದ್ವಿ. ಬೆಳಗ್ಗೆ ನೋಡಿದ್ವಿ, ತಿರ್ಗಿ ಅವಾಗ ಅಲ್ಲೋಗಿರೋ ಜಾಗದಲ್ಲಿ ನೋಡಿದ್ವಿ. ಇವಾಗೂ ಲೈವ್ ಸ್ನೋಫಾಲ್ ನೋಡ್ತಾ ಇದ್ದೀರಿ. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ ಸ್ನೋಫಾಲ್ ನೋಡೋಕ್ಕೆ. ನಾನು ಎಲ್ಲ ನೋಡಿದ್ದೆ, ಇಂಟರ್ವ್ಯೂಗಳಲ್ಲಿ ನೋಡಿದ್ದೆ, ಒಂದು ಸ್ವಲ್ಪ ಕೋರ್ಟ್ಸಲ್ಲೆಲ್ಲ ನೋಡಿದ್ದೆ, ಟ್ರಾವೆಲ್ ಮಾಡಿದ್ರೆ ಮೋಟಿವೇಟ್ ಆಗ್ತೀವಿ ಅಂತ. ಬಟ್ ಈ ಸೈಡ್ ನಾನು ಬಂದಿರೋಂಥ ಜಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ನನ್ನ ಲೈಫಲ್ಲಿ. ಈ ಥರ ಒಂದು ಸ್ನೋ ನೋಡ್ತೀನಿ ಅಂತ ನಾನು ಅಂದ್ಕೊಂಡು ಕೂಡ ಇರಲಿಲ್ಲ. ಈ ಥರ ಕೋಲ್ಡ್ ರೀಜನ್ ಕೂಡ ಇಷ್ಟೊಂದು ಕೋಲ್ಡ್ ನಾನು ನೋಡ್ತೀನಿ ಅಂದ್ಕೊಂಡಿಲ್ಲ. ಇಷ್ಟೊಂದು ಸ್ನೋ ಬೀಳೋವಂಥ ಜಾಗಗಳು ನಾನು ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ಐ ಎಂಜಾಯ್ಡ್. ನೀವು ಕೂಡ ಬನ್ನಿ, ತುಂಬಾ ಎಂಜಾಯ್ ಮಾಡ್ತೀರಾ. ನೀವು ಬರಲೇಬೇಕು. ಆ್ಯಂಡ್ ಜರ್ನಿ ತುಂಬ ಕಷ್ಟ ಇರುತ್ತೆ. ಕಷ್ಟ ಆದರೂ ಬರೋಲ್ಲ, ಇಷ್ಟಪಟ್ಕೊಂಡು ಮಾಡಿರಿ, ಎಲ್ಲ ಈಸಿಯಾಗಿ ಇರುತ್ತೆ. ಏನಂತೀರಾ? ಐ ಹ್ಯಾವ್ ಒನ್ ಸಜೆಷನ್ ಟು ಯು ಪೀಪಲ್. ಒಂದಷ್ಟು ದಿನ ಕೆಲಸ ಎಲ್ಲ ಬಿಟ್ಟು ಎಲ್ಲ ಮಾಡೋದೆಲ್ಲ ಬಿಟ್ಬಿಟ್ಟು ಬನ್ನಿ, ಒಂದು ಸ್ವಲ್ಪ ಈ ಮಂಜುಗಳಲ್ಲೆಲ್ಲ ಆಟ ಆಡ್ರಿ, ಆಯಿತಾ? ಎಂಜಾಯ್ ಮಾಡಿರಿ ಲೈಫ್ನ. ಏನು ಮಾಡ್ತೀರಾ? ಅಲ್ಲೇ ಕುತ್ಕೊಂಡ್ರ ಜಾಗ ಕುತ್ಕೊಂಡು ಬಜೆಟ್ನೆಲ್ಲ ಎತ್ತಿ ಬೀರೋಲಿಕ್ಕಿ ಏನು ಮಾಡ್ತೀರಾ? ಊಟ ಇಟ್ಬೇಡ್ರಿ, ಬೇಗ ಹೋಗ್ಬಿಡ್ತೀರಾ. ಖರ್ಚು ಮಾಡಿರಿ, ಸಂಪಾದನೆ ಮಾಡ್ಬೇಕು ಅನ್ಸುತ್ತೆ. ಖರ್ಚು ಮಾಡಿದಷ್ಟು ಸಂಪಾದನೆ ಮಾಡ್ಬೇಕು ಅನ್ಸುತ್ತಂತೆ. ಸೊ ನಾ ಪಾಲಿಸಿನ ತುಂಬ ಯೂಸ್ ಮಾಡ್ತೀನಿ. ಯಾಕಂದರೆ ನಾನಿವತ್ತು 50,000 ಖರ್ಚು ಮಾಡಿದ್ರೆ ನಾನು ಹೋಗಿದ ತಕ್ಷಣ ಯೋಚನೆ ಮಾಡ್ತೀನಿ, ನಾನು 50,000 ಮತ್ತೆ ಸಂಪಾದನೆ ಮಾಡಬೇಕು, ಇನ್ನೂ ಜಾಸ್ತಿ ಮಾಡಬೇಕು, ಇಂಥ ಜಾಗಗಳು ಹೋಗ್ಬೇಕಂತ. ನಾವು ಬೀರೋಲ್ಲಿದ್ದರೆ ಬಿಡು 50,000 ಇದೆ ಅನ್ಕೊತೀವಿ. ಸೊ ಆ ಥರ ಜನಗಳು ಕೂಡ ನನ್ನ ಗೊತ್ತಿರೋರು ತುಂಬ ಜನ ಆ ಥರ ಇದ್ದಾರೆ.
ಒಂದ್ಸಲ ಎಂಜಾಯ್ ಮಾಡಿರಿ, ಏನಕ್ಕೆ ದುಡ್ಡೆಲ್ಲ ಬಿರೋಲಿಕ್ಕೆ ಯಾಕೆ ಚಿಪ್ಪುಣ್ತನ ಮಾಡ್ತೀರಾ, ಬಂದು ಈ ಕಡೆ ಎಲ್ಲ ಎಂಜಾಯ್ ಮಾಡಿರಿ ಆಯಿತಾ. ಆ್ಯಂಡ್ ಗೈಸ್ ನೋಡ್ತಾ ಇದ್ರಲ್ಲ ಹೆಂಗೆ ಆಗ್ತಿದೆ ಸ್ನೋಫಾಲು ಕೀ ಮಾನೆಸ್ಟ್ರಿಯಲ್ಲಿ ಅಂದ್ಬಿಟ್ಟು. ಸ್ನೋಫಾಲ್ ಅಂತೂ ಕ್ರೇಜಿಯಾಗಿ ಆಗ್ತೈತೆ. ನಾವು ತೊಗೊಂಡಿರೋ ವೀಡಿಯೋಸು ಅಷ್ಟೇ, ವೀಡಿಯೋಸ್ ಮತ್ತು ರೀಲ್ಸ್ ಮಾತ್ರ ಕ್ರೇಜಿಯಾಗಿ ಮಾಡಿದ್ದೀವಿ. ಸ್ನೋಫಾಲ್ ನೋಡ್ತಾ ಇದ್ರೆ ನನಗೆ ಖುಷಿ ಆಗ್ತಿದೆ. ಇನ್ನೂ ಸ್ವಲ್ಪ ಹೊತ್ತು ಇದರಲ್ಲೇ ಇರೋಣ ಅನಿಸುತ್ತೆ, ಬಟ್ ಚಳಿಗಿರೋಕ್ಕಾಗಲ್ಲ. ನೋಡ್ತಾ ಇದ್ರಲ್ಲ ಸ್ನೋಫಾಲ್ ಹೆಂಗಿದೆ ಅಂತ. ಆ್ಯಂಡ್ ಗೈಸ್ ಈಗ ನಾವು ಕೀ ಮೊನೆಸ್ಟ್ರಿಯಿಂದ ಕಾಸಾಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಲೊಕೇಶನ್ ವಿ ಆರ್ ವಿಸಿಟಿಂಗ್ ಟುಡೇ. ಆ್ಯಂಡ್ ಸೇ ಹಾಯ್ ಟು ಮೈ ಲವ್ ವ್ಯೂअर्स. से हाय हाय, हाउ आर यू? कैसा फील कर रहे हो आप? बहुत ठंडा, बहुत ठंडा यार. ये हम है और हमारा गाड़ी है. गाड़ी है. This one? Yeah. This car also. That one also. Bro, badam ha? That one also? Yes. Yeah. Thank you. Okay. Okay. Have fun. Beardo Golu. Beardo. Beardo Golu. Instagram and You're looking like KGF. Yes. Rocky Bhai. पुष्पराज झुकेगा नहीं साला. Pushparaj. Okay, bye. Bye bro. And ಇಷ್ಟು ಸ್ನೋಫಾಲಲ್ಲೂ ನಾಯಿ ಪಾಪ ಈಗಲೆಲ್ಲ ಓಡಾಡ್ಕೊಂಡಿದ್ದಾವೆ ಗೈಸ್. ನಾವು ನೋಡಿ ಎಷ್ಟು ಕವರ್ ಆಗಿದ್ದೀವಿ ಅಂತ. ಹಾಯ್ ಪಾಪ ನನ್ನ ನಾಯಿಗಳು ನೋಡ್ತಾ ಇದ್ರೆ ಯಾವಾಗ ಅಯ್ಯೋ ಅನಿಸ್ತಾ ಇರುತ್ತೆ. ನಾವು ಎಷ್ಟು ಪ್ಯಾಕ್ ಮಾಡ್ಕೊಂಡಿದ್ದೀವೋ, ಸ್ವೆಟ್ರಿ ಒಳಗಡೆ ಒಂದು ಇನ್ನರು, ಅದ್ರ ಮೇಲೆ ಒಂದು ಟೀ ಶರ್ಟು, ಅದ್ರ ಮೇಲೆ ಒಂದು ಜಾಕೆಟು, ಆದರೂ ಚಳಿ ಆಗ್ತಾಯಿದೆ. ಬಟ್ ಅವುಗಳಿಗೆ ಬಾಬಾ ನೋಡಿ ಆರಾಮಾಗಿ ಏನು ಹಾಕ್ಕೊಂಡಿರ ಆರಾಮಾಗಿ ಓಡಾಡ್ಕೊಂಡಿದ್ದಾವೆ. ಆ್ಯಂಡ್ ವಿ ಕೇಮ್ ಬ್ಯಾಕ್. ಆ್ಯಂಡ್ ಈಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬಾ ಸ್ನೋಫಾಲ್ ಆಗ್ತಿದೆ, ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ಇಷ್ಟು ಯಾವ ಮಟ್ಟಕ್ಕೆ ಸ್ನೋಫಾಲ್ ಆಗ್ತಿದೆ ಅಂತ. ಆ್ಯಂಡ್ ಗೈಸ್ ಇಷ್ಟು ದಿನದಿಂದ ನಾವು ಇದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ, ಸ್ನೋಫಾಲ್ ನೋಡಬೇಕು, ಲೈವ್ ಸ್ನೋಫಾಲ್ ನೋಡಬೇಕು ಅಂತ. ಮನಾಲಿಯಲ್ಲಿ ನೋಡಬೇಕು ಅಂದ್ಕೊಂಡು, ಬಟ್ ಅಲ್ಲಿ ಆಗಲಿಲ್ಲ. ಆ್ಯಂಡ್ ಇಲ್ಲಿ ಫೈನಲಿ ಇಲ್ಲಿ ನೋಡಿದ್ವಿ. ಇಲ್ಲಿರೋರ ಜೀವನ ಅಂತೂ ತುಂಬಾ ಕಷ್ಟ. ಅವ್ರು ಈ ಥರ ಸ್ನೋಫಾಲ್ ಬಿಡ್ತಿದ್ರೆ ಏನು ಕೆಲಸ ಮಾಡ್ತಾರೋ ಏನೋ ಯಾರಿಗೂ ಗೊತ್ತು. ಆ್ಯಂಡ್ ಇಲ್ಲಿರೋ ಜನರ ಜೀವನ ಮಾತ್ರ ತುಂಬಾ ಕಷ್ಟ ಇದೆ. ಈ ಥರ ಒಂದು ಸ್ನೋಫಾಲ್ ಹಾಕ್ಕೊಂಡು ಅವ್ರು ಇಲ್ಲಿ ಈ ಥರ ಸ್ನೋಫಾಲ್ ಬಿಡ್ತಿದ್ರೆ ಏನು ಕೆಲಸ ಮಾಡ್ತಾರೋ ಅದು ಏನೋ. ಅದು ಇಷ್ಟೊತ್ತಿಗೆ ಸಾಯಂಕಾಲ ಇವಾಗ ಕರೆಕ್ಟಾಗಿ 5 ಗಂಟೆ ಇವಾಗೇ ಇಷ್ಟು ಸ್ನೋಫಾಲ್ ಆಗ್ತಿದೆ. ನೈಟ್ ಇನ್ನೂ ಜಾಸ್ತಿ ಆಗುತ್ತಂತೆ. ಸೊ ನೋಡೋಣ ಅದನ್ನು. ಇಲ್ಲ ಒಂದು 7 ದಿನದಿಂದ ಈ ಚಳಿಗೆ ತಟ್ಕೊಂಡು ನಗಕ್ಕಾಗದೆ ಬಾಳಕ್ಕಾಗದೆ ಸಾಯಕ್ಕಾಗದೆ ತೋಳನ್ ಬಾಳಗಷ್ಟು ಬೆಂಕಿ ಯಾಕ ಅಂದಂಗೂ ಅನಿಸುತ್ತೆ. ವ್ಯೂ ನೋಡ್ತಾ ಇದ್ರೆ ಆಹಾ ಇಲ್ಲಿ ಬಂದಿರೋದು ಕ್ರೇಜಿ ಆಗೈತಪ್ಪ ಅಂತ ಅನಿಸುತ್ತೆ. ಗೈಸ್ ಹೋಟ್ಲಿಗೆ ಬಂದ್ಬಿಟ್ವಿ. ಈ ಚಳಿ ತಡ್ಕೊಳಕ್ಕಾಗ್ತಾಯಿಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಬೆಚ್ಚಿಗೆ ಮಾಡ್ಕೊತಿರುವಂಥ ಮುಖೇಶ್ ಅವರು ಜಾಸ್ತಿ ಬೆಚ್ಚಿಗೆ ಆಗ್ಬೇಕಾಗಿಲ್ಲ. हाँ बोल